ಅವರು ಮದುವೆ ಸಂಭ್ರಮದಲ್ಲಿದ್ರು. ವರ ವಧುವಿಗೆ ತಾಳಿ ಕಟ್ಟಿದ್ದ. ಆದ್ರೆ ಆರ್ತಕ್ಷತೆ ವೇಳೆ ಏಕಾಏಕಿ ಬಂದ ಯುವತಿ ರಂಪಾಟ ಮಾಡಿದ್ದಾಳೆ. ನನಗೆ ನ್ಯಾಯ ಕೊಡಿಸಿ ಅಂತೇಳಿ ಹೈಡ್ರಾಮಾ ಸೃಷ್ಟಿ ಮಾಡಿದ್ದಾಳೆ. ಅದ್ಯಾಕೆ ಅಂತೀರಾ ಈ ಸ್ಟೋರಿ. ಎಲ್ಲೆಲ್ಲೂ ಮದುವೆ ಸಂಭ್ರಮ ಮನೆ ಮಾಡಿತ್ತು. ಇಡೀ ಮಂಟಪದಲ್ಲಿ ಕಲ್ಯಾಣ ಹಬ್ಬ ಜೋರಾಗಿತ್ತು. ಗಂಡು ಹೆಣ್ಣಿನ ಕಡೆಯವರು ಕಲರ್ಫುಲ್ ಬಟ್ಟೆಗಳನ್ನು ಹಾಕಿ ಮಿಂಚ್ತಾ ಇದ್ರು. ಕಲ್ಯಾಣ ಮಂಟಪದಲ್ಲಿ ಗಟ್ಟಿ ಮೇಳದ ಸದ್ದು ಮೇಳೈಸಿತು. ನವಜೋಡಿಗಳು ಆಗಷ್ಟೇ ಹಸೆಮಣೆ ಏರಿದ್ರು. ಅರುಂಧತಿ ನಕ್ಷತ್ರ ತೋರಿಸೋಕೆ ಸಜ್ಜಾಗಿದ್ರು ಕೂಡ. ಆದ್ರೆ ಆಗ್ಲೇ ನೋಡಿ ಕತೆಗೆ ಸಿಕ್ಕಿದ್ದು ಮೆಗಾ ಟ್ವಿಸ್ಟ್. ಮುಖ್ಯ ದ್ವಾರದಿಂದ ವರನ ಮಾಜಿ ಪ್ರೇಯಸಿ ಎಂಟ್ರಿ ಕೊಟ್ಟೇ ಬಿಟ್ಲು. ಹತ್ತು ವರ್ಷದ ಪ್ರೀತಿಗೆ ಕೊಳ್ಳಿಯಿಟ್ಟ ಪ್ರಿಯತಮ. ಕಲ್ಯಾಣ ಮಂಟಪಕ್ಕೆ ನುಗ್ಗಿ ಯುವತಿ ಹೈಡ್ರಾಮಾ. ಚಿಕ್ಕಮಗಳೂರಿನ ದೊಡ್ಡೇಗೌಡ ಕಲ್ಯಾಣ ಮಂಟಪದಲ್ಲಿ ಮದುವೆ ಸಂಭ್ರಮದಲ್ಲಿದ್ದ ವರ ವಧುವಿಗೆ ಯುವತಿಯೊಬ್ಬಳು ಶಾಕ್ ಕೊಟ್ಟಿದ್ದಾಳೆ. ನಾನು ಮತ್ತು ಶರತ್ ಬರೋಬ್ಬರಿ ಒಂದಲ್ಲ ಎರಡಲ್ಲ 10 ವರ್ಷದಿಂದ ಪ್ರೀತಿ ಮಾಡ್ತಿದ್ದೇವೆ. ಈಗ ನನಗೆ ಮೋಸ ಮಾಡಿ ಇನ್ನೊಬ್ಬಳ ಜೊತೆಗೆ ಮದುವೆ ಆಗ್ತಿದ್ದಾನೆಂದು ರಂಪಾಟ ಮಾಡಿದ್ದಾಳೆ. ನಾವಿಬ್ರು ಒಂದೇ ಕಾಲೇಜಲ್ಲಿ ಓದಿದ್ರಿಂದ ಪರಿಚಯ ಆಗಿದ್ವಿ. 2015ರಿಂದ ಆತ ನಮ್ಗೆ ಪ್ರೀತಿ ಅಂತ ಹೇಳಿ ಪ್ರೀತಿ ಮಾಡ್ತಾನೆ ಆತ. ಹಾಗಾಗಿ ನಾನು ಅದಕ್ಕೆ ಒಪ್ಕೋತೀನಿ. ನಂತರ ದಿನದಲ್ಲಿ ಆತ ಮದುವೆಗೆ ಆಶ್ವಾಸನೆಯನ್ನ ಕೊಡ್ತಾನೆ. ಮನೆಗ್ ಬಂದು ನಮ್ ತಾಯಿ ತಂದೆ ಹತ್ರ ಮಾತಾಡಿ ನಮ್ ತಾಯಿಗೂ ಹೇಳಿ ಯಾವ ಹೆಣ್ಮಕ್ಳಿಗೂ ಯಾರು ಬಂದ್ರು ಕೂಡ ಒಪ್ಕೋಬಾರ್ದು ನೀವು ಅಂತೇಳಿ ಸರ್ಕಾರಿ ಉದ್ಯೋಗದವ್ರು ಬಂದ್ರು ಕೂಡ ತಡೆದಿರ್ತಾನೆ ಸರ್. ದುಡ್ಡು ಕೂಡ ತಗೊಂಡಿದ್ದಾನೆ. ಮದುವೆ ಆಗ್ತೀನಿ ಅಂತ ಮುಂಗಡವಾಗಿ. ಮಾಜಿ ಪ್ರೇಯಸಿ ಬರುವಷ್ಟರಲ್ಲಿ ಯುವಕ ವಧುವಿಗೆ ತಾಳಿ ಕಟ್ಟಿದ್ದ. ಇದರಿಂದ ಕೆರಳಿ ಕೆಂಡವಾದ ಯುವತಿ ನೆರೆದಿದ್ದ ಸಂಬಂಧಿಕರ ಮುಂದೆಯೇ ಆಕ್ರೋಶವನ್ನು ಹೊರಹಾಕಿದ್ಲು. ಇದೇ ಮಂಟಪದಲ್ಲಿ ಶರತ್ ನನ್ನನ್ನು ಮದುವೆಯಾಗಬೇಕು ಅಂತ ಪಟ್ಟು ಹಿಡಿದು ಕೂತಿದ್ಲು. ಅವಳು ಮದುವೆ ಆಗಿರೋದು ನಾವು ನಾಳೆ ಬರಹ ಗೊತ್ತಿಲ್ಲ. ಅವಳಿಗೂ ಲೈಫ್ ಕೊಟ್ಟಿದ್ದಾನೆ. ನಾನು ಅವಳ ಲೈಫ್ ಇನ್ನೊಬ್ರು ಹೆಣ್ಮಗಳ ಲೈಫ್ ಹಾಳು ಮಾಡಕ್ ಇಷ್ಟ ಇಲ್ಲ. ನನಗೂ ಹಾಗೆ ತಾಳಿ ಕಟ್ಟಿ ನನ್ನ ಜೀವನಕ್ಕೆ ಒಂದು ದಾರಿ ಮಾಡ್ಬೇಕು ಅಂತ ನಾನ್ ಕೇಳ್ಕೊತಿರೋದು ಸರ್. ಸ್ಟ್ರಾಂಗ್ ಆಗಿ ಮೀಡಿಯಾಗೆ ನಾನೇ ರಿಕ್ವೆಸ್ಟ್ ಮಾಡಿರೋದು ಸರ್. ಇವತ್ತೇ ಆಗ್ಬೇಕು ಸರ್. ಇವತ್ತೇ ನ್ಯಾಯ ಸಿಗ್ಬೇಕು. ನನಗೆ ಸಮಾಜದಲ್ಲಿ ನ್ಯಾಯ ಇದೆ ಅನ್ನೋದನ್ನ ಖಂಡಿತ ಮೀಡಿಯಾಕ್ಕೆ ಟ್ರಾನ್ಸ್ಪರೆನ್ಸಿ ಇಷ್ಟಿದೆ ಅನ್ನೋದು ಗೊತ್ತಾಗಬೇಕು. ಯುವತಿ ಮಂಟಪದೊಳಗೆ ಪ್ರವೇಶ ಮಾಡ್ತಾ ಇದ್ದಂತೆ ಹುಡುಗನ ಕಡೆಯವರು ಬಾಗಿಲು ಹಾಕಿಕೊಂಡರಂತೆ. ಅಲ್ಲದೆ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾಳೆ. ಅಷ್ಟೇ ಅಲ್ಲ, ನನ್ನನ್ನು ಪ್ರೀತಿಸುವ ಮುನ್ನ ಈತ ಮದುವೆಯಾಗಿ ಡಿವೋರ್ಸ್ ಆಗಿದ್ದ. ಇದೆಲ್ಲವನ್ನು ಕೂಡ ಮುಚ್ಚಿಟ್ಟು ನನ್ನನ್ನು ಪ್ರೀತಿಸಿ 4,50,000 ಹಣ ಪಡೆದಿದ್ದ ಅಂತ ಆರೋಪಿಸಿದ್ದಾಳೆ. ದಯಮಾಡಿ ಮರ್ಯಾದೆ ತೆಗಿಬೇಡಿ, ಮಾತಾಡಬೇಡಿ, ಜೋರಾಗಿ ಅಂತೆಲ್ಲ ಬಂದು ಸಪೋರ್ಟ್ ಮಾಡಿದ್ರಿ ಸರ್. ಈ ಒಂದಿಬ್ರು ಬಂದ್ರು, ಈ ಕಡೆ ಹೋಗಿದ್ದಾರೆ ಅವರು. ಬಟ್ ನಾನು ಅದಕ್ಕೆ ಒಪ್ಪಿಲ್ಲ. ನನ್ಗೆ ₹1 ದುಡ್ಡು ಬೇಡ. ನಾನು ಸತ್ತೋಗ್ಬಿಡ್ತೀನಿ. ಇಲ್ಲಿ ₹1 ನಾನು ತಗೊಳ್ಳಲ್ಲ ಸರ್. ಎಷ್ಟು ಜನ ಏನೇನಿದೆ ಕಾನೂನು ಅನ್ನೋದು ಏನೇನಿದೆ ಎಲ್ಲರಿಗೂ ತಲುಪಲಿ. ಅದೇನೇ ಇರಲಿ ವೀಕ್ಷಕರೇ, ಚಿಕ್ಕಮಗಳೂರಿನ ದೊಡ್ಡೇಗೌಡ ಕಲ್ಯಾಣ ಮಂಟಪ ಸಿನಿಮೀಯ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದಂತೂ ಸತ್ಯ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಅವರು ಮದುವೆ ಸಂಭ್ರಮದಲ್ಲಿದ್ರು. ವರ ವಧುವಿಗೆ ತಾಳಿ ಕಟ್ಟಿದ್ದ. ಆದ್ರೆ ಆರ್ತಕ್ಷತೆ ವೇಳೆ ಏಕಾಏಕಿ ಬಂದ ಯುವತಿ ರಂಪಾಟ ಮಾಡಿದ್ದಾಳೆ. ನನಗೆ ನ್ಯಾಯ ಕೊಡಿಸಿ ಅಂತೇಳಿ ಹೈಡ್ರಾಮಾ ಸೃಷ್ಟಿ ಮಾಡಿದ್ದಾಳೆ. ಅದ್ಯಾಕೆ ಅಂತೀರಾ ಈ ಸ್ಟೋರಿ. ಎಲ್ಲೆಲ್ಲೂ ಮದುವೆ ಸಂಭ್ರಮ ಮನೆ ಮಾಡಿತ್ತು. ಇಡೀ ಮಂಟಪದಲ್ಲಿ ಕಲ್ಯಾಣ ಹಬ್ಬ ಜೋರಾಗಿತ್ತು. ಗಂಡು ಹೆಣ್ಣಿನ ಕಡೆಯವರು ಕಲರ್ಫುಲ್ ಬಟ್ಟೆಗಳನ್ನು ಹಾಕಿ ಮಿಂಚ್ತಾ ಇದ್ರು. ಕಲ್ಯಾಣ ಮಂಟಪದಲ್ಲಿ ಗಟ್ಟಿ ಮೇಳದ ಸದ್ದು ಮೇಳೈಸಿತು. ನವಜೋಡಿಗಳು ಆಗಷ್ಟೇ ಹಸೆಮಣೆ ಏರಿದ್ರು. ಅರುಂಧತಿ ನಕ್ಷತ್ರ ತೋರಿಸೋಕೆ ಸಜ್ಜಾಗಿದ್ರು ಕೂಡ. ಆದ್ರೆ ಆಗ್ಲೇ ನೋಡಿ ಕತೆಗೆ ಸಿಕ್ಕಿದ್ದು ಮೆಗಾ ಟ್ವಿಸ್ಟ್. ಮುಖ್ಯ ದ್ವಾರದಿಂದ ವರನ ಮಾಜಿ ಪ್ರೇಯಸಿ ಎಂಟ್ರಿ ಕೊಟ್ಟೇ ಬಿಟ್ಲು. ಹತ್ತು ವರ್ಷದ ಪ್ರೀತಿಗೆ ಕೊಳ್ಳಿಯಿಟ್ಟ ಪ್ರಿಯತಮ. ಕಲ್ಯಾಣ ಮಂಟಪಕ್ಕೆ ನುಗ್ಗಿ ಯುವತಿ ಹೈಡ್ರಾಮಾ. ಚಿಕ್ಕಮಗಳೂರಿನ ದೊಡ್ಡೇಗೌಡ ಕಲ್ಯಾಣ ಮಂಟಪದಲ್ಲಿ ಮದುವೆ ಸಂಭ್ರಮದಲ್ಲಿದ್ದ ವರ ವಧುವಿಗೆ ಯುವತಿಯೊಬ್ಬಳು ಶಾಕ್ ಕೊಟ್ಟಿದ್ದಾಳೆ. ನಾನು ಮತ್ತು ಶರತ್ ಬರೋಬ್ಬರಿ ಒಂದಲ್ಲ ಎರಡಲ್ಲ 10 ವರ್ಷದಿಂದ ಪ್ರೀತಿ ಮಾಡ್ತಿದ್ದೇವೆ. ಈಗ ನನಗೆ ಮೋಸ ಮಾಡಿ ಇನ್ನೊಬ್ಬಳ ಜೊತೆಗೆ ಮದುವೆ ಆಗ್ತಿದ್ದಾನೆಂದು ರಂಪಾಟ ಮಾಡಿದ್ದಾಳೆ. ನಾವಿಬ್ರು ಒಂದೇ ಕಾಲೇಜಲ್ಲಿ ಓದಿದ್ರಿಂದ ಪರಿಚಯ ಆಗಿದ್ವಿ. 2015ರಿಂದ ಆತ ನಮ್ಗೆ ಪ್ರೀತಿ ಅಂತ ಹೇಳಿ ಪ್ರೀತಿ ಮಾಡ್ತಾನೆ ಆತ. ಹಾಗಾಗಿ ನಾನು ಅದಕ್ಕೆ ಒಪ್ಕೋತೀನಿ. ನಂತರ ದಿನದಲ್ಲಿ ಆತ ಮದುವೆಗೆ ಆಶ್ವಾಸನೆಯನ್ನ ಕೊಡ್ತಾನೆ. ಮನೆಗ್ ಬಂದು ನಮ್ ತಾಯಿ ತಂದೆ ಹತ್ರ ಮಾತಾಡಿ ನಮ್ ತಾಯಿಗೂ ಹೇಳಿ ಯಾವ ಹೆಣ್ಮಕ್ಳಿಗೂ ಯಾರು ಬಂದ್ರು ಕೂಡ ಒಪ್ಕೋಬಾರ್ದು ನೀವು ಅಂತೇಳಿ ಸರ್ಕಾರಿ ಉದ್ಯೋಗದವ್ರು ಬಂದ್ರು ಕೂಡ ತಡೆದಿರ್ತಾನೆ ಸರ್.
ದುಡ್ಡು ಕೂಡ ತಗೊಂಡಿದ್ದಾನೆ. ಮದುವೆ ಆಗ್ತೀನಿ ಅಂತ ಮುಂಗಡವಾಗಿ. ಮಾಜಿ ಪ್ರೇಯಸಿ ಬರುವಷ್ಟರಲ್ಲಿ ಯುವಕ ವಧುವಿಗೆ ತಾಳಿ ಕಟ್ಟಿದ್ದ. ಇದರಿಂದ ಕೆರಳಿ ಕೆಂಡವಾದ ಯುವತಿ ನೆರೆದಿದ್ದ ಸಂಬಂಧಿಕರ ಮುಂದೆಯೇ ಆಕ್ರೋಶವನ್ನು ಹೊರಹಾಕಿದ್ಲು. ಇದೇ ಮಂಟಪದಲ್ಲಿ ಶರತ್ ನನ್ನನ್ನು ಮದುವೆಯಾಗಬೇಕು ಅಂತ ಪಟ್ಟು ಹಿಡಿದು ಕೂತಿದ್ಲು. ಅವಳು ಮದುವೆ ಆಗಿರೋದು ಅವ್ನ ಹಣೆ ಬರಹ ಗೊತ್ತಿಲ್ಲ. ಅವಳಿಗೂ ಲೈಫ್ ಕೊಟ್ಟಿದ್ದಾನೆ, ನಾನು ಅವಳ ಲೈಫ್ ಪಾಪ ಇನ್ನೊಬ್ರು ಹೆಣ್ಮಗಳ ಲೈಫ್ ಹಾಳು ಮಾಡಕ್ ಇಷ್ಟ ಇಲ್ಲ. ನನಗೂ ಹಾಗೆ ತಾಳಿ ಕಟ್ಟಿ ನನ್ನ ಜೀವನಕ್ಕೆ ಒಂದು ದಾರಿ ಮಾಡ್ಬೇಕು ಅಂತ ನಾನ್ ಕೇಳ್ಕೊತಿರೋದು ಸರ್. ಸ್ಟ್ರಾಂಗ್ ಆಗಿ ಮೀಡಿಯಾಗೆ ನಾನೇ ರಿಕ್ವೆಸ್ಟ್ ಮಾಡಿದ್ದು ಸರ್, ಇವತ್ತೇ ಆಗ್ಬೇಕು ಸರ್, ಇವತ್ತೇ ನ್ಯಾಯ ಸಿಗ್ಬೇಕು. ನನಗೆ ಸಮಾಜದಲ್ಲಿ ನ್ಯಾಯ ಇದೆ ಅನ್ನೋದನ್ನ ಖಂಡಿತ ಮೀಡಿಯಾ ಟ್ರಾನ್ಸ್ಪರೆನ್ಸಿ ಅನ್ನೋದು ಗೊತ್ತಾಗಬೇಕು. ಯುವತಿ ಮಂಟಪದೊಳಗೆ ಪ್ರವೇಶ ಮಾಡ್ತಾ ಇದ್ದಂತೆ ಹುಡುಗನ ಕಡೆಯವರು ಬಾಗಿಲು ಹಾಕಿಕೊಂಡರಂತೆ. ಅಲ್ಲದೆ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾಳೆ. ಅಷ್ಟೇ ಅಲ್ಲ, ನನ್ನನ್ನು ಪ್ರೀತಿಸುವ ಮುನ್ನ ಈತ ಮದುವೆಯಾಗಿ ಡಿವೋರ್ಸ್ ಆಗಿದ್ದ. ಇದೆಲ್ಲವನ್ನು ಕೂಡ ಮುಚ್ಚಿಟ್ಟು ನನ್ನನ್ನು ಪ್ರೀತಿಸಿ 4,50,000 ಹಣ ಪಡೆದಿದ್ದ ಅಂತ ಆರೋಪಿಸಿದ್ದಾಳೆ. ದಯಮಾಡಿ ಮರ್ಯಾದೆ ತೆಗಿಬೇಡಿ, ಮಾತಾಡಬೇಡಿ, ಜೋರಾಗಿ ಅಂತೆಲ್ಲ ಬಂದು ಸಪೋರ್ಟ್ ಮಾಡಿದ್ರು ಸರ್. ಇವೊಂದಿಬ್ರು ಬಂದ್ರು, ಈ ಕಡೆ ಹೋಗಿದ್ದಾರೆ ಅವರು. ಬಟ್ ನಾನು ಅದಕ್ಕೆ ಒಪ್ಪಿಲ್ಲ. ನನ್ಗೆ ₹1 ದುಡ್ಡು ಬೇಡ, ನಾನು ಸತ್ತೋಗ್ಬಿಡ್ತೀನಿ, ₹1 ನಾನು ತಗೊಳ್ಳಲ್ಲ ಸರ್. ಎಷ್ಟು ಜನ ಏನೇನಿದೆ ಕಾನೂನು ಅನ್ನೋದು ಏನೇನಿದೆ ಎಲ್ಲರಿಗೂ ತಲುಪಲಿ. ಅದೇನೇ ಇರಲಿ ವೀಕ್ಷಕರೇ, ಚಿಕ್ಕಮಗಳೂರಿನ ದೊಡ್ಡೇಗೌಡ ಕಲ್ಯಾಣ ಮಂಟಪ ಸಿನಿಮೀಯ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದಂತೂ ಸತ್ಯ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಅವರು ಮದುವೆ ಸಂಭ್ರಮದಲ್ಲಿದ್ರು. ವರ ವಧುವಿಗೆ ತಾಳಿ ಕಟ್ಟಿದ್ದ. ಆದ್ರೆ ಆರ್ತಕ್ಷತೆ ವೇಳೆ ಏಕಾಏಕಿ ಬಂದ ಯುವತಿ ರಂಪಾಟ ಮಾಡಿದ್ದಾಳೆ. ನನಗೆ ನ್ಯಾಯ ಕೊಡಿಸಿ ಅಂತೇಳಿ ಹೈಡ್ರಾಮಾ ಸೃಷ್ಟಿ ಮಾಡಿದ್ದಾಳೆ. ಅದ್ಯಾಕೆ ಅಂತೀರಾ ಈ ಸ್ಟೋರಿ. ಎಲ್ಲೆಲ್ಲೂ ಮದುವೆ ಸಂಭ್ರಮ ಮನೆ ಮಾಡಿತ್ತು. ಇಡೀ ಮಂಟಪದಲ್ಲಿ ಕಲ್ಯಾಣ ಹಬ್ಬ ಜೋರಾಗಿತ್ತು. ಗಂಡು ಹೆಣ್ಣಿನ ಕಡೆಯವರು ಕಲರ್ಫುಲ್ ಬಟ್ಟೆಗಳನ್ನು ಹಾಕಿ ಮಿಂಚ್ತಾ ಇದ್ರು. ಕಲ್ಯಾಣ ಮಂಟಪದಲ್ಲಿ ಗಟ್ಟಿ ಮೇಳದ ಸದ್ದು ಮೇಳೈಸಿತು. ನವಜೋಡಿಗಳು ಆಗಷ್ಟೇ ಹಸೆಮಣೆ ಏರಿದ್ರು. ಅರುಂಧತಿ ನಕ್ಷತ್ರ ತೋರಿಸೋಕೆ ಸಜ್ಜಾಗಿದ್ರು ಕೂಡ. ಆದ್ರೆ ಆಗಲೇ ನೋಡಿ ಕತೆಗೆ ಸಿಕ್ಕಿದ್ದು ಮೆಗಾ ಟ್ವಿಸ್ಟ್. ಮುಖ್ಯ ದ್ವಾರದಿಂದ ವರನ ಮಾಜಿ ಪ್ರೇಯಸಿ ಎಂಟ್ರಿ ಕೊಟ್ಟೇ ಬಿಟ್ಲು. ಹತ್ತು ವರ್ಷದ ಪ್ರೀತಿಗೆ ಕೊಳ್ಳಿಯಿಟ್ಟ ಪ್ರಿಯತಮ. ಕಲ್ಯಾಣ ಮಂಟಪಕ್ಕೆ ನುಗ್ಗಿ ಯುವತಿ ಹೈಡ್ರಾಮಾ. ಚಿಕ್ಕಮಗಳೂರಿನ ದೊಡ್ಡೇಗೌಡ ಕಲ್ಯಾಣ ಮಂಟಪದಲ್ಲಿ ಮದುವೆ ಸಂಭ್ರಮದಲ್ಲಿದ್ದ ವರ ವಧುವಿಗೆ ಯುವತಿಯೊಬ್ಬಳು ಶಾಕ್ ಕೊಟ್ಟಿದ್ದಾಳೆ. ನಾನು ಮತ್ತು ಶರತ್ ಬರೋಬ್ಬರಿ 1-2 ವರ್ಷದಿಂದ ಪ್ರೀತಿ ಮಾಡುತ್ತಿದ್ದೇವೆ. ಈಗ ನನಗೆ ಮೋಸ ಮಾಡಿ ಇನ್ನೊಬ್ಬಳ ಜೊತೆಗೆ ಮದುವೆ ಆಗ್ತಿದ್ದಾನೆಂದು ರಂಪಾಟ ಮಾಡಿದ್ದಾಳೆ. ನಾವಿಬ್ರು ಒಂದೇ ಕಾಲೇಜಲ್ಲಿ ಓದಿದ್ರಿಂದ ಪರಿಚಯ ಆಗಿದ್ವಿ. 2015ರಿಂದ ಆತ ನನ್ಗೆ ಪ್ರೀತಿ ಅಂತ ಹೇಳಿ ಪ್ರೀತಿ ಮಾಡ್ತಾನೆ ಆತ. ಹಾಗಾಗಿ ನಾನು ಅದಕ್ಕೆ ಒಪ್ಕೋತೀನಿ. ನಂತರದಿಂದಲೇ ಆತ ಮದ್ವೆಗೆ ಆಶ್ವಾಸನೆಯನ್ನ ಕೊಡ್ತಾನೆ. ಮನೆಗ್ ಬಂದು ನಮ್ ತಾಯಿ ತಂದೆ ಹತ್ರ ಮಾತಾಡಿ, ನಮ್ ತಾಯಿಗೂ ಹೇಳಿ, ಯಾವ ಹೆಣ್ಮಕ್ಳಿಗೂ ಯಾರು ಬಂದ್ರು ಕೂಡ ಒಪ್ಕೋಬಾರ್ದು ನೀವು ಅಂತೇಳಿ ಸರ್ಕಾರಿ ಉದ್ಯೋಗದವ್ರು ಬಂದ್ರು ಕೂಡ ತಡೆದಿರ್ತಾನೆ ಸರ್. ದುಡ್ಡು ಕೂಡ ತಗೊಂಡಿದ್ದಾನೆ. ಮದ್ವೆ ಆಗ್ತೀನಿ ಅಂತ ಮುಂಗಡವಾಗಿ. ಮಾಜಿ ಪ್ರೇಯಸಿ ಬರುವಷ್ಟರಲ್ಲಿ